ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ನಿಮ್ಮ ಅವಶ್ಯಕ ಕನ್ನಡದ ವಾಣಿಜ್ಯ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯ ಎಂಬ ಪಠ್ಯದ 16ನೆಯ ಸೆಷನ್ ಆಗಿರ್ತಕ್ಕಂತಹ ಪರಿಚಯ ಪತ್ರವನ್ನ ಕುರಿತು ಅಧ್ಯಯನ ಮಾಡೋಣ. ಪರಿಚಯ ಪತ್ರ ಅಂದ್ರೆ ಏನು? ಪರಿಚಯ ಪತ್ರದ ಅಗತ್ಯತೆಗಳೇನು? ಅದರ ಪ್ರಯೋಜನಗಳೇನು? ಅದನ್ನು ಬಳಸ್ತಕ್ಕಂತಹ ವಿಧಾನಗಳು ಯಾವುವು? ಹೀಗೆ ಪರಿಚಯ ಪತ್ರದ ಕುರಿತು ಹಲವು ಸಂಗತಿಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ನೀವು ಈಗಾಗಲೇ ಈ ಪೂರ್ವದ ಅವಧಿಗಳಲ್ಲಿ ವ್ಯವಹಾರ ಪತ್ರದ ವಿಧಗಳು, ವ್ಯವಹಾರ ಪತ್ರ ಅಂದ್ರೆ ಏನು, ಅದನ್ನು ಬರೆಯುವ ಕ್ರಮಗಳು, ಅದು ಒಳಗೊಂಡಂತಹ ಬೇರೆ ಬೇರೆ ಅಂಗಗಳ ಯಾವ್ಯಾವು ಅನ್ನೋದನ್ನ ಸಂಪೂರ್ಣವಾಗಿ ಕಲಿತುಕೊಂಡಿದ್ದೀರಿ. ಒಟ್ಟಾರೆ ಪತ್ರಗಳಲ್ಲಿ ಎರಡು ಬಗೆಯನ್ನ ಕಾಣ್ತೇವೆ ನಾವು. ಒಂದು ಖಾಸಗಿ ಪತ್ರಗಳು, ಇನ್ನೊಂದು ವ್ಯವಹಾರ ಪತ್ರಗಳು. ಖಾಸಗಿ ಪತ್ರಗಳು ನಮ್ಮ ಬಂಧುಗಳಿಗೆ ಬರೀತಕ್ಕಂತಹ ಪತ್ರಗಳು, ವೈಯಕ್ತಿಕ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂತಹ ಕುಟುಂಬದ ಸದಸ್ಯರಿಗೆ, ಕುಟುಂಬದ ಬಂಧುಗಳಿಗೆ ಬರೀತಕ್ಕಂತಹ ಪತ್ರಗಳಾಗಿರ್ತವ. ಇದನ್ನ ಬರೀಲಿಕ್ಕೆ ನಾವು ಬಳಸ್ತಕ್ಕಂತಹ ರೀತಿನೇ ಬೇರೆ ಇದೆ, ಅದರ ಸ್ವರೂಪವೇ ಬೇರೆ, ಅದನ್ನು ಬರೆಯುವ ಕ್ರಮಗಳೇ ಭಿನ್ನವಾಗಿದೆ. ಅದಕ್ಕಿಂತನೂ ಈ ಕೌಟುಂಬಿಕ ಪತ್ರ ಅಥವಾ ಖಾಸಗಿ ಪತ್ರಕ್ಕಿಂತನೂ ಬೇರೆಯಾಗಿರ್ತಕ್ಕಂಥದ್ದು ಇದು ವ್ಯವಹಾರ ಪತ್ರ. ಇದು ವ್ಯವಹಾರ ಕ್ಷೇತ್ರಕ್ಕೆ ಅಗತ್ಯವಿರತಕ್ಕಂತಹ ಪತ್ರ. ಇದರಲ್ಲಿ ಹೆಚ್ಚು ಖಾಸಗಿ ವಿಚಾರಗಳಿಗೆ ಅವಕಾಶ ಇರೋದಿಲ್ಲ. ನೇರವಾಗಿ ಏನು ವಿಷಯ ಇರುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಒಟ್ಟಾರೆ ಇದು ವಿಸ್ತಾರದಲ್ಲಿ ಸಂಕ್ಷಿಪ್ತತೆ ಕಂಡುಬರುತ್ತೆ, ವಿಸ್ತಾರವಾಗಿ ಇರೋದಿಲ್ಲ, ಸಂಕ್ಷಿಪ್ತವಾಗಿ. ಅಂದ್ರೆ ವ್ಯಾಪಾರ ವಹಿವಾಟಿಗೆ ನಿರ್ದಿಷ್ಟಪಡಿಸಿ ಬರೆಯಲ್ಪಟ್ಟಂತಹ ಪತ್ರ ಇದಾಗಿರುತ್ತೆ. ಈ ವ್ಯವಹಾರ ಪತ್ರವನ್ನ ವ್ಯಾಪಾರದ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ಆಧರಿಸಿನೇ ನಾವು ಪತ್ರವನ್ನು ಬರೀತೀವಿ. ಹೀಗಾಗಿ ಅದು ಒಳಗೊಂಡಂತಹ ವಿಷಯ ವಸ್ತುವಿನ ಆಧಾರದ ಮೇಲೆ ವ್ಯವಹಾರ ಪತ್ರಗಳಲ್ಲೂ ಹಲವು ಮತ್ತೆ ಒಳ ಪ್ರಕಾರಗಳನ್ನಾಗಿ ನಾವು ಕಾಣಬಹುದು. ಬೇರೆ ಬೇರೆ ರೀತಿಯಾಗಿ ಅವನ್ನ ವಿಂಗಡಿಸಬಹುದು ವ್ಯವಹಾರ ಪತ್ರಗಳನ್ನು. ಅದು ಯಾವ ವಿಷಯಕ್ಕೆ ಸಂಬಂಧಿಸಿರುತ್ತೋ ಆ ವಿಷಯದ ಪತ್ರದ ಬಗೆ ಅಂತ. ಅವುಗಳಲ್ಲಿ ಅವನು ಹಲವಾರು, ನೀವು ಇಂದಿನ ತರಗತಿಯಲ್ಲಿ ಅದನ್ನ ಗಮನಿಸಿದ್ದೀರಿ. ಒಂದು ವಿಚಾರಣಾ ಪತ್ರ, ಆದೇಶ ಪತ್ರ, ಉದರಿ ಪತ್ರ, ಪರಾಮರ್ಶನ ಅಥವಾ ಪರಿಚಯ ಪತ್ರ, ವಸೂಲಿ ಪತ್ರ, ಆಕ್ಷೇಪಣೆ, ಪ್ರತಿಭಟನೆ ಪತ್ರ, ವಿಕ್ರಯ ಪತ್ರ, ಆಯಾತ ನಿರ್ಯಾತ ಪತ್ರ, ಬ್ಯಾಂಕ್ ವಿಮೆಗೆ ಸಂಬಂಧಿಸಿದಂತಹ ಪತ್ರ,
ಜಾಹೀರಾತು ಅಥವಾ ಅಭ್ಯರ್ಥನಾ ಪತ್ರ, ಹೀಗೆ ಇತ್ಯಾದಿ ವಾಣಿಜ್ಯ ಪತ್ರಗಳ ಪ್ರಕಾರಗಳನ್ನ ನಾವು ಕಾಣ್ತೇವೆ. ಈ ವಾಣಿಜ್ಯ ಪತ್ರಗಳು ಇವು ಒಂದು ರೀತಿ ಸಿದ್ಧ ಮಾದರಿಯಲ್ಲಿನೇ ಇರ್ತವೆ. ಇವನ್ನ ಈ ವ್ಯವಹಾರ ಪತ್ರಗಳನ್ನ ಹೆಚ್ಚಾಗಿ ಮುದ್ರಿತ ನಮೂನೆಯಲ್ಲೂ ಕೂಡ ನಾವು ಅವನ್ನ ಕಾಣ್ತೇವೆ. ಆಗಿರ್ತಕ್ಕಂತಹ ಒಂದು ಮಾದರಿಯಲ್ಲಿ ಇರ್ತವೆ. ಅಂದ್ರೆ ಯಾವಾಗ ಅಗತ್ಯವಿರುತ್ತೋ ಆ ಸಂದರ್ಭದಲ್ಲಿ ಅವನ್ನ ಬಳಸಲಿಕ್ಕೆ ಬಹಳ ಸುಲಭ, ರೀತಿ ಶ್ರಮದ ಉಳಿತಾಯ ಆಗುತ್ತೆ. ಅಂದ್ರೆ ಬಹುಬೇಗನೆ ಪತ್ರ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮುದ್ರಿತ ರೂಪದಲ್ಲಿ ವ್ಯವಹಾರ ಪತ್ರಗಳು ಹೆಚ್ಚಾಗಿ ಕಂಡುಬರ್ತವೆ. ಇದರಿಂದ ಅನುಕೂಲಗಳು ಇವೆ, ಅನಾನುಕೂಲತೆಗಳು ಇವೆ. ಮುದ್ರಿತ ಪತ್ರವನ್ನು ನಾವು ಬಳಸೋದ್ರಿಂದ ಅಲ್ಲಿ ಏನು ಅನುಕೂಲ ಅಂದ್ರೆ ಬೇಗನೆ ಶೀಘ್ರವಾಗಿ ಪತ್ರ ವ್ಯವಹಾರ ಏರ್ಪಡುತ್ತೆ, ಹೆಚ್ಚಿನ ಸಂಪನ್ಮೂಲದ ಅಗತ್ಯ ಇಲ್ಲ. ಹೀಗೆ ಅದರ ಅನುಕೂಲತೆಗಳು ಒಂದಾದ್ರೆ ಅದರಿಂದ ಹಲವಾರು ಅನಾನುಕೂಲತೆಗಳು ಕೂಡ ಇವೆ. ಏನ್ ಅನಾನುಕೂಲತೆಗಳು? ಅದರಲ್ಲಿ ಕೈ ಬರಹದಲ್ಲಿ ಬರೆದದ್ದೇ ಆದ್ರೆ ಅದರಲ್ಲಿ ಏನೋ ಒಂದು ಆಪ್ತತೆಯ ಭಾವ, ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಬರೆದಿರಬಹುದು, ಅಥವಾ ಒಬ್ಬೊಬ್ಬ ವ್ಯಕ್ತಿಯನ್ನ, ಒಂದು ಸಂಸ್ಥೆಯನ್ನ ನಿರ್ದೇಶಿಸಿ ನಾವು ಪತ್ರ ಬರೆದಂತಹ ಸ್ವ ಕೈ ಬರಹದ ಪತ್ರಗಳು ಓದುಗರಿಗೆ ಅವು ಹೆಚ್ಚು ಆತ್ಮೀಯ ಭಾವವನ್ನ ಮೂಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ಅಚ್ಚಾದ ಪತ್ರಗಳಾದ್ರೆ ಅದು ಒಂದು ರೀತಿ ಓದುಗರಲ್ಲಿ ಅಸಮಾಧಾನ ಭಾವನೆಯನ್ನು ಕೂಡ ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಒಂದು ಈ ಗ್ರಾಹಕ ಮತ್ತು ಮಾರಾಟಗಾರ, ಅಥವಾ ಗ್ರಾಹಕ ಮತ್ತು ಒಂದು ಸಂಸ್ಥೆ ಅಥವಾ ಸಂಸ್ಥೆಗಳ ಮಧ್ಯೆ ಒಂದು ಸಂಬಂಧದ ಕೊಂಡಿಯಾಗಿ ಈ ಪತ್ರಗಳು ಕಾರ್ಯವನ್ನು ನೆರವೇರಿಸ್ತವೆ. ಈ ವಾಣಿಜ್ಯ ಪತ್ರಗಳ ಪಾತ್ರವಂತೂ ಈ ಆಧುನಿಕ ಜಗತ್ತಿನ ವ್ಯವಹಾರಗಳಲ್ಲಿ ಬಹಳ ದೊಡ್ಡ ಜವಾಬ್ದಾರಿ, ಹೊಣೆಗಾರಿಕೆ ಇದೆ ಅಂತಾನೆ ಹೇಳ್ಬೋದು. ಹಲವಾರು ಬಗೆಯ ಉದ್ದೇಶಗಳಿಗಾಗಿ ಒಂದು ಸಂಸ್ಥೆ ತನ್ನ ಗ್ರಾಹಕರಿಗೆ ಪತ್ರವನ್ನು ಬರೆಯುತ್ತೆ. ಈ ಹಿಂದೆ ನಾವು ನೋಡಿದ ಹಾಗೆ ವಿಚಾರಣಾ ಪತ್ರ ಇರ್ಬೋದು, ಕ್ರಯಾದೇಶ ಪತ್ರ ಇರ್ಬೋದು, ಉದರಿ ಸೌಲಭ್ಯ ಬಯಸಿ ಬರೆದಂತಹ ಪತ್ರ ಇರ್ಬೋದು, ಹೀಗೆ ಹಲವು. ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಂತೂ ನಾವು ಆ ವ್ಯವಹಾರ ಪತ್ರಗಳ ಮುದ್ರಿತ ಸ್ವರೂಪದ ಪತ್ರಗಳನ್ನು ನಾವು ಕಾಣ್ತೀವಿ. ಈಗ ಇವನ್ನೆಲ್ಲವನ್ನು ನೀವು ಈ ಸುಮಾರು ಪತ್ರಗಳನ್ನ ಬರಿತಕ್ಕಂತಹ ವಿಧಾನ, ಆ ಪತ್ರಗಳ ನಮೂನೆಗಳನ್ನ, ಮಾದರಿಗಳನ್ನ ನೀವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಪ್ರಸ್ತುತ ಅವಧಿಯಲ್ಲಿ ಪರಿಚಯ ಪತ್ರ ಅಂದ್ರೆ ಏನು, ಪರಿಚಯ ಪತ್ರದ ಪ್ರಯೋಜನಗಳೇನು, ಪರಿಚಯ ಪತ್ರವನ್ನು ಯಾರಿಗೆ ಬರಿಬೇಕು, ಹೇಗೆ ಬರಿಬೇಕು, ಆ ಪರಿಚಯ ಪತ್ರ ಏನನ್ನು ಒಳಗೊಂಡಿರಬೇಕು, ಹೀಗೆ ಹಲವು ವಿಚಾರಗಳನ್ನ ನಾವು ಈ ಪರಿಚಯ ಪತ್ರದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಅಗತ್ಯತೆ ಇದೆ. ಈ ಪರಿಚಯ ಪತ್ರ ಇದು ಒಂದು ವ್ಯವಹಾರಿಕ ಪತ್ರಗಳಲ್ಲಿ ಒಂದು. ಈ ಪರಿಚಯ ಪತ್ರ ವಾಣಿಜ್ಯ ಕ್ಷೇತ್ರದಲ್ಲಿನ ಒಂದು ಪತ್ರ. ಇದು ಏನನ್ನು ಒಳಗೊಂಡಿರುತ್ತೆ? ಈ ಪರಿಚಯ ಪತ್ರವು ಉದರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಬಹಳ ಸ್ಪಷ್ಟ. ಪರಿಚಯ ಪತ್ರ ಅಂದ್ರೆ ಉದರಿ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಉದರಿ ಅಂದ್ರೆ ಏನು? ಉದರಿ ಅಂದ್ರೆ ಸಾಲ, ಕ್ರೆಡಿಟ್ ಅಂತ
ವಸ್ತುಗಳಿಗೆ ಒಬ್ಬ ಗ್ರಾಹಕ ತಾನು ಕೊಂಡಂತಹ ವಸ್ತುಗಳ ಸೇವೆಗಳ ಬದಲಾಗಿ ಮುಂದೆ ಆತ ಕೊಡುವ ಮುಂದಿನ ದಿನಮಾನಗಳಲ್ಲಿ ಆತ ಅದಕ್ಕೆ ಪ್ರತಿಯಾಗಿ ವಸ್ತುಗಳನ್ನಾಗಲಿ ಹಣವನ್ನಾಗಲಿ ಮರಳಿಸುವ ಒಂದು ವಾಗ್ದಾನವನ್ನ ಮಾಡ್ತಾನೆ. ಗ್ರಾಹಕನಾಗಿರ್ಲಿ ಅಥವಾ ಒಂದು ಪಡೆದುಕೊಂಡಂತ ಒಂದು ಸಂಸ್ಥೆ ಆಗಿರ್ಲಿ, ಅದು ಯಾರಿಂದ ಪಡೆದುಕೊಂಡಿರುತ್ತೋ ಅವ್ರಿಗೆ ಮಾಡ್ತಕ್ಕಂಥ ಒಂದು ವಾಗ್ದಾನ, ಒಂದು ಭರವಸೆ. ನಿಗದಿತ ಸಮಯದಲ್ಲಿ ಅದನ್ನ ಸಂದಾಯ ಮಾಡತಕ್ಕಂಥ ಒಂದು ಆಶ್ವಾಸನೆಯನ್ನ ನೀಡಿರುತ್ತೆ. ಹೀಗಾಗಿ ಅದಕ್ಕೇನೆ ನಾವು ಉದರಿ ಅಥವಾ ಅದಕ್ಕೆ ಪತ್ತು ಅಥವಾ ಅದಕ್ಕೆ ಕಡ ಅಂತ ಕರೀಬಹುದು. ಹೀಗೆ ಉದರಿ, ಕಡ, ಪತ್ತು, ಕ್ರೆಡಿಟ್, ಹೀಗೆ ಹಲವು ಪದಗಳು ಕೂಡ ಅದೇ ಅರ್ಥವನ್ನು ಸೂಚಿಸ್ತವೆ. ಅಂತಹ ಮಾಹಿತಿ, ಅಂತಹ ಉದರಿ ವಿಚಾರವನ್ನ, ಉದರಿ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಪತ್ರ ಈ ಪರಿಚಯ ಪತ್ರವಾಗಿದೆ. ನಾವು ಯಾರೊಡನೆ ವ್ಯಾಪಾರ ಬೆಳೆಸಲು ಬಯಸ್ತೇವೋ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದು ತುಂಬಾ ಅಗತ್ಯ, ಅವಶ್ಯಕವೂ ಕೂಡ. ಅಪರಿಚಿತರೊಡನೆ ಸಾಲದ ವ್ಯಾಪಾರವನ್ನು ಮಾಡೋದು ತುಂಬಾ ಅಪಾಯಕಾರಿ. ಹೀಗಾಗಿ ಒಬ್ಬ ಮಾರಾಟಗಾರ ಅಥವಾ ಒಂದು ಸಂಸ್ಥೆ ತಾನು ಯಾರೊಡನೆ ವ್ಯವಹಾರವನ್ನ ಬೆಳೆಸಲಿಕ್ಕೆ ಬಯಸ್ತದೋ ಅಂತಹ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ, ಅವರ ವ್ಯವಹಾರ ಪದ್ಧತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿವರಗಳನ್ನ ಪಡೆದುಕೊಂಡು ಅದರ ಸಾಧಕ ಬಾಧಕಗಳನ್ನ ವಿಚಾರ ಮಾಡೋದು ಅವಶ್ಯಕವಾಗಿರ್ತಕ್ಕಂಥದ್ದು. ಅದನ್ನು ತಿಳಿದುಕೊಳ್ಳಲೇಬೇಕು. ಆ ಎಲ್ಲ ನಮ್ಮೊಡನೆ ವ್ಯವಹಾರ ಬಯಸ್ತಕ್ಕಂತಹ ವ್ಯಕ್ತಿಗಳ, ಸಂಸ್ಥೆಗಳ ಹಣಕಾಸಿನ ಮತ್ತು ವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಬಯಸಿ ಅದನ್ನ ನಿರೀಕ್ಷಿಸುವಂತಹ ವಿಷಯಗಳನ್ನು ಒಳಗೊಂಡಂತಹ ಪತ್ರಕ್ಕೆ ನಾವು ಪರಿಚಯ ಪತ್ರ ಅಂತ ಕರೀತೇವೆ. ಈ ಪರಿಚಯ ಪತ್ರ ಸಾಲ ನೀಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸಾಲ ಕೊಡ್ತಕ್ಕಂತಹ ವ್ಯಕ್ತಿ ಅವನು ನಂಬಿಕಾರ್ಹನೇ, ಅವನ ಮೇಲೆ ನಮ್ಗೆ ಎಷ್ಟು ಮಟ್ಟಿಗೆ ಭರವಸೆ ಇದೆ, ಆ ಭರವಸೆಯನ್ನು ನಾವು ಇಟ್ಕೊಳ್ಳಿಕ್ಕೆ ನಾವು ಯಾವ್ಯಾವ ತೆರನಾಗಿ ಅವನ ವ್ಯವಹಾರವನ್ನ ಅವಲೋಕಿಸಬೇಕು, ಹೀಗೆ ಹಲವು ರೀತಿಯಲ್ಲಿ ಮಾಹಿತಿಯನ್ನ ಇದು ಒದಗಿಸುತ್ತೆ, ಈ ಪತ್ರ ಒಳಗೊಂಡಿರುತ್ತೆ. ಹಾಗಾದ್ರೆ ನಾವು ಒಬ್ಬನಿಗೆ, ಒಂದು ಸಂಸ್ಥೆಗೆ ಮತ್ತಾರ್ಗ ಸಾಲವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಯಾವ ಅಂಶಗಳನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ 3 ಮುಖ್ಯ ಗುಣಗಳನ್ನ ನಾವು ಗಮನಿಸಬೇಕು, ನೋಡ್ಬೇಕು. ಸಾಲವನ್ನ ಕೊಡುವಾಗ ಬಹಳ ಜಾಗರೂಕತೆ, ಬಹಳ ಎಚ್ಚರಿಕೆಯಿಂದ ನಾವು ಆ ಸಾಲದ ವ್ಯಾಪಾರವನ್ನ ಮಾಡಬೇಕಾಗುತ್ತೆ. ಸಾಲವಿಲ್ಲದೆ ವ್ಯಾಪಾರ ಮಾಡೋದು ತುಂಬಾ ಕಠಿಣವಾಗಿರ್ತಕ್ಕಂಥ ಕೆಲಸ. ಈ ಆಧುನಿಕ ವ್ಯವಹಾರ ಪ್ರಪಂಚದಲ್ಲಂತೂ ಈ ಸಾಲವಿರದೆ ವ್ಯವಹಾರವನ್ನ ಮಾಡೋದು ಅದು ಒಂದು ರೀತಿ ಸಾಧ್ಯವಿಲ್ಲವೇನೋ ಅನ್ನೋ ಮಟ್ಟಿಗಿದೆ. ಅಂದ್ರೆ ಯಾವುದೋ ಮೂಲೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳನ್ನು ಕೊಂಡು ಮತ್ತಲ್ಲೂ ಇರ್ತಕ್ಕಂತಹ ಗ್ರಾಹಕನಿಗೆ ತಲುಪಿಸ್ತಕ್ಕಂತಹ ಒಂದು
ಕೆಲಸ ನಡೆಯುತ್ತೆ. ಅದು ಈ ಸಾಲದ ನಂಬಿಕೆಯ ಮೇಲೆನೆ. ಕೋಟ್ಯಾನುಕೋಟಿ ವ್ಯವಹಾರಗಳು ಇಂದು ಆ ಸಾಲದ ರೂಪದಲ್ಲಿನೇ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇಂತಹ ಸಾಲವನ್ನ ನಾವು ಸಾಲ ರೂಪದಲ್ಲಿ ವ್ಯವಹಾರವನ್ನ ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಗಮನಿಸ್ತಕ್ಕಂಥ ಮೊದಲನೇ ಗುಣ ಏನಪ್ಪಾ, ಆ ಸಾಲಗಾರನಲ್ಲಿ ಏನಿರ್ಬೇಕು, ಅವನ ಬಂಡವಾಳವನ್ನ ಗಮನಿಸ್ಬೇಕು ನಾವು. ಈ ಬಂಡವಾಳ ಅವನ ಆಸ್ತಿ, ಅವನ ಸ್ಥಿರಾಸ್ತಿ ಇರ್ಬೋದು ಮತ್ತು ಚರಾಸ್ತಿಗಳಿರ್ಬೋದು. ಒಟ್ಟಾರೆ ಅವನು ಹೊಂದಿರತಕ್ಕಂತಹ ಆಸ್ತಿಯನ್ನ ಅವಲೋಕಿಸಬೇಕು, ಗಮನಿಸಬೇಕು. ಅವನು ಎಷ್ಟು ಗಾತ್ರ, ಎಷ್ಟು ಪ್ರಮಾಣದ ಬಂಡವಾಳದ ವ್ಯವಹಾರವನ್ನು ಆತ ಕೈಕೊಂಡಿದ್ದಾನೆ. ಅವನು ಇತರರಿಗೆ ಕೊಡಬೇಕಾಗಿರತಕ್ಕಂತಹ ಹೊಣೆಗಾರಿಕೆಗಳು, ಲಯಬಿಲಿಟೀಸ್, ಅವನ ಆಸ್ತಿಯಲ್ಲಿ ಅವನ ಹೊಣೆಗಾರಿಕೆಗಳನ್ನು ನಾವು ವ್ಯತ್ಯಾಸ ಮಾಡಿದಾಗ ಏನ್ ಬರುವ ಮೊತ್ತ ಇದೆಯಲ್ಲ, ಅದು ಅವನ ಬಂಡವಾಳ. ಬಂಡವಾಳದ ಗಾತ್ರ ಯಾವ ಪ್ರಮಾಣದ ಇದೆಯಲ್ಲ, ಆ ಪ್ರಮಾಣವನ್ನು ಗಮನಿಸಿ ನಾವು ಸಾಲವನ್ನು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಯಾವ ಒಂದು ಮಿತಿಯವರೆಗೆ ಅವನಿಗೆ ಸಾಲವನ್ನು ನಾವು ಕೊಡಬಹುದು ಅನ್ನೋದನ್ನು ನಾವು ನಿರ್ಧರಿಸಲಿಕ್ಕೆ ಸಾಧ್ಯ. ಹೀಗಾಗಿ ಒಬ್ಬ ಸಾಲಗಾರನ ಬಂಡವಾಳದ ಸಾಮರ್ಥ್ಯವನ್ನು ನಾವು ಕಾಣಬೇಕಾಗುತ್ತೆ. ಎರಡನೇ ಗುಣ, ಸಾಲಗಾರನ ಸಾಮರ್ಥ್ಯ. ಒಬ್ಬ ಗ್ರಾಹಕ, ಒಂದು ಸಂಸ್ಥೆ ದೊಡ್ಡ ಬಂಡವಾಳವನ್ನು ಹೊಂದಿರುತ್ತೆ, ಆದ್ರೆ ಅದಕ್ಕೆ ಪ್ರತಿಯಾಗಿ ಇಂತಹ ಸಾಲಗಳನ್ನ ತೀರಿಸುವ ಸಾಮರ್ಥ್ಯ, ಅದು ಮರಳಿ ಹಣವನ್ನ ಗೊತ್ತಾದ ದಿನಕ್ಕೆ ಸರಿಯಾಗಿ ಕೊಡಲು ಸಾಧ್ಯವಿದೆಯೋ ಅಥವಾ ಇಲ್ಲವೋ ಅಂತಕ್ಕಂತಹ ಸಾಮರ್ಥ್ಯವನ್ನು ನಾವು ಗಮನಿಸಬೇಕಾಗುತ್ತೆ. ಅವನ ದಕ್ಷತೆ ಮತ್ತು ಅವನ ಅನುಭವ ಹೇಗಿದೆ ಅನ್ನೋದನ್ನ ನಾವು ಗಮನಿಸಿ ಅವನಿಗೆ ಸಾಲವನ್ನು ಕೊಡಬೇಕಾಗುತ್ತೆ. ಅವನ ಸಾಮರ್ಥ್ಯವನ್ನ ಅವಲೋಕನ ಮಾಡಬೇಕಾಗುತ್ತೆ. ಮೂರನೇ ಗುಣ ಶೀಲ. ಬಂಡವಾಳ ಮತ್ತು ಸಾಮರ್ಥ್ಯ ಎರಡೂ ಇರಬಹುದು, ಆದ್ರೆ ಅವನಲ್ಲಿ ಶೀಲ ಗುಣ, ಅವನು ಗುಣಶೀಲನಾಗದೇ ಇದ್ರೆ ಅದರ ಅರ್ಥ ಅವನಿಗೆ ಮಾತಿಗೆ ಬದ್ಧನಾಗಿ ನಡೀತಕ್ಕಂತಹ ಗುಣ. ಅವನಲ್ಲಿ ಬದ್ಧತೆನೇ ಇರಲಿಲ್ಲ ಅಂದ್ರೆ ಸಾಲ ಮರುಪಾವತಿ ಆಗೋದು ತುಂಬಾ ಕಷ್ಟ. ಅಂದ್ರೆ ಆತ ಹೇಳ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಹಣ ತೆರಬೇಕಾದಂತ ತಾರೀಕಿಗೆ ಸರಿಯಾಗಿ ಹಣ ಕೊಡದೆ ಅವನೊಡನೆ ವ್ಯವಹಾರ ಮಾಡೋದು ಸರಿ ಆಗೋದಿಲ್ಲ. ಹೀಗಾಗಿ ಅವನ ಬದ್ಧತೆಯನ್ನ, ಅವನ ಶೀಲ ಗುಣವನ್ನು ನಾವು ಗಮನಿಸಬೇಕಾಗುತ್ತೆ. ಹೀಗೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ನಾವು ಸಾಲ ರೂಪದಲ್ಲಿ ವ್ಯವಹಾರವನ್ನ ಅವನ ಜೊತೆ ಕೈಕೊಂಡಾಗ ಬಂಡವಾಳ, ಸಾಮರ್ಥ್ಯ, ಶೀಲ ಗುಣವನ್ನ ನಾವು ಮುಖ್ಯವಾಗಿ ಅವಲೋಕನ ಮಾಡಬೇಕಾಗುತ್ತೆ. ಹಾಗಾದ್ರೆ ಪರಿಚಯ ಪತ್ರದ ಅಗತ್ಯತೆ ಏನು? ಪರಿಚಯ ಪತ್ರವನ್ನು ನಾವು ಏಕೆ ಬರಿಬೇಕು? ಅದನ್ನ ಹೇಗೆ ಬರಿಬೇಕು ಮತ್ತು ಅದು ಯಾವ್ಯಾವ ಅಂಶಗಳನ್ನ ಒಳಗೊಂಡಿರ್ಬೇಕು? ಈ ಪರಿಚಯ ಪತ್ರ ಇದು ನಮ್ಮ ಜೊತೆ ವ್ಯವಹಾರ ಕೈಗೊಳ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಕ್ಕಂತಹ ಪತ್ರ. ಅದು ವಿಶೇಷವಾಗಿ ನಾವು ಯಾರ ಜೊತೆ ಸಾಲ ರೂಪದ ವ್ಯವಹಾರವನ್ನ ಕೈಗೊಳ್ಳಲಿಕ್ಕೆ ತೊಡಗಿದ್ದೇವೆ ಅಂಥವರ ಪೂರ್ವಾಪರ ವಿಚಾರಗಳನ್ನು,
ಏನೆಲ್ಲ ಸಂಗತಿಗಳನ್ನ ಒಳಗೊಂಡಂತ ಪತ್ರ ಇದು. ಎಲ್ಲಾ ವ್ಯವಹಾರಗಳಲ್ಲಿ ನಗದು ರೂಪದ ವ್ಯವಹಾರವೇ ಪರಮಶ್ರೇಷ್ಠ ಅಂತ ಕರೀತಾರೆ. ಆದರೆ ಆಧುನಿಕ ಜಗತ್ತಿನಲ್ಲಿ ಅದು ಕೆಲವೊಮ್ಮೆ ಎಲ್ಲವೂ ನಗದು ರೂಪದಲ್ಲಿ ಜರುಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸಾಲ ರೂಪದ ವ್ಯವಹಾರ ಅದು ಅನಿವಾರ್ಯ, ಅವಿಭಾಜ್ಯ ಅಂಗವೂ ಕೂಡ. ಹೀಗಾಗಿ ಈ ಪರಿಚಯ ಪತ್ರದ ಅಗತ್ಯತೆ ಇದೆ. ಮುಂದುವರಿದಂತಹ ಪಾಶ್ಚಾತ್ಯ ನಾಡಿನಲ್ಲಿ ಹಲವಾರು ಅಧ್ಯಯನ ಸಂಸ್ಥೆಗಳಿವೆ. ಈ ಸಾಲದ ಬಗೆಗೆ ಅಧ್ಯಯನ ಮಾಡತಕ್ಕಂತಹ ಒಂದು ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಸಾಮರ್ಥ್ಯವನ್ನೇ ಅಧ್ಯಯನ ಮಾಡಿ ಕೊಡಬಲ್ಲಂತಹ ಸಂಸ್ಥೆಗಳು ಬೆಳವಣಿಗೆಯನ್ನ ಹೊಂದಿವೆ. ಆದ್ರೆ ನಮ್ಮ ದೇಶದಲ್ಲಿ ಆ ಪಾಶ್ಚಾತ್ಯ ನಾಡಿನಲ್ಲಿದ್ದಂತೆ ಸಾಲದ ವ್ಯವಹಾರದ ಅಧ್ಯಯನದ ಸಂಸ್ಥೆಗಳಿಲ್ಲ. ಹೀಗಾಗಿ ಯಾರು ಸಾಲವನ್ನ ನೀಡಲಿಕ್ಕೆ, ಯಾರು ಸಾಲ ರೂಪದಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ತೊಡಗ್ತಾರೋ ಆ ವ್ಯಕ್ತಿ ಆಗಲಿ ಅಥವಾ ಆ ಸಂಸ್ಥೆ ಆಗಲಿ ಸ್ವತಃ ತಾವೇ ತಮ್ಮ ಗ್ರಾಹಕರ ಬಗ್ಗೆ ಆ ಮಾಹಿತಿಯನ್ನ ಪಡೆದುಕೊಂಡು ನಿರ್ಣಯಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಈ ಪರಿಚಯ ಪತ್ರ ಈ ವ್ಯವಹಾರವನ್ನ ನಡೆಸ್ತಕ್ಕಂತಹ ವ್ಯಕ್ತಿ ಅಥವಾ ಸಂಸ್ಥೆಯ ನಂಬಿಕೆಯನ್ನ ಅಳಿತಕ್ಕಂಥ ಒಂದು ಅಳತೆಗೋಲದು. ಅವನು ಯಾವ ಪ್ರಮಾಣದಲ್ಲಿ ನಂಬಿಕಾರ್ಹನ ಅದಾನ, ಅವನ ಜೊತೆ ವ್ಯವಹಾರವನ್ನು ಕೈಗೊಳ್ಳಲಿಕ್ಕೆ ಅವನ ಯೋಗ್ಯತೆಯನ್ನ ಮಾಪನ ಮಾಡಲಿಕ್ಕೆ ಈ ಪರಿಚಯ ಪತ್ರದ ಅಗತ್ಯತೆ ಇದೆ. ಈ ಪರಿಚಯ ಪತ್ರದಿಂದಲೇ, ಈ ಪರಿಚಯ ಪತ್ರದ ಮುಖೇನ ನಾವು ಅದನ್ನ ಅಧ್ಯಯನಕ್ಕೆ ಒಳಪಡಿಸಿ ನಮಗೆ ತೃಪ್ತಿದಾಯಕ ಅಂಶ ಕಂಡು ಬಂದ್ರೆ ಅವ್ರ ಜೊತೆ ನಾವು ಪತ್ರ ವ್ಯವಹಾರವನ್ನ ಕುದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ನಂಬಿಕಾರ್ಹತೆಯನ್ನು, ವ್ಯಾಪಾರದ ನಂಬಿಕಾರ್ಹತೆಯನ್ನು ಅರಿಲಿಕ್ಕೆ ಈ ಪರಿಚಯ ಪತ್ರದ ಅಗತ್ಯತೆ ಇದೆ. ಈ ಪರಿಚಯ ಪತ್ರದ ಬಹುದೊಡ್ಡ ಅನುಕೂಲ ಏನಪ್ಪಾ ಅಂದ್ರೆ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಒಬ್ಬ ಮಾರಾಟಗಾರನ ಅಥವಾ ಒಂದು ಸಂಸ್ಥೆಯ ಸಂರಕ್ಷಕ ಇದು. ಅಂದ್ರೆ ಸಾಲ ರೂಪದ ವ್ಯವಹಾರವನ್ನ ನಾವು ಕೈಗೊಳ್ಳುವ ಪೂರ್ವದಲ್ಲಿನೇ ಇದು ನಮ್ಗೆ ಮುಂದಿನ ದಿನಗಳಲ್ಲಿ ಒದಗಬಹುದಾಗಿರತಕ್ಕಂತಹ ನಷ್ಟಗಳನ್ನ ನಿವಾರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಯಾರು ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಅಸಮರ್ಥಿದ್ದಾರೋ, ಯಾರ ಬಂಡವಾಳ, ಅವರ ಸಾಮರ್ಥ್ಯ, ಯಾರು ಗುಣಶೀಲರಿಲ್ಲವೋ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಈ ಪರಿಚಯ ಪತ್ರದಿಂದ. ಹೀಗಾಗಿ ಇದು ನಮ್ಮ ವ್ಯವಹಾರವು ಸುರಳಿತವಾಗಿ ನಷ್ಟವನ್ನ ಅನುಭವಿಸದೆ ಸುಗಮವಾಗಿ ನಡೀಲಿಕ್ಕೆ ಈ ಪರಿಚಯ ಪತ್ರದ ಅಗತ್ಯತೆ ಇದೆ ಅಂತ ಹೇಳ್ಬೋದು. ಈ ಪರಿಚಯ ಪತ್ರದ ಬಹುದೊಡ್ಡ ಕೊಡುಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ವ್ಯಾಪಾರದ ಗಾತ್ರವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತುಂಬಾ ಸಹಕಾರಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಒಂದು ಸಂಸ್ಥೆ ಆಗಲಿ ವ್ಯಾಪಾರವನ್ನು ಕೈಗೊಂಡಾಗ ಅದು ದಿನಗಳೆದಂತೆ ವಿಸ್ತಾರವನ್ನು ಪಡಿತಾ ಹೋಗುತ್ತೆ. ತನ್ನ ವ್ಯಾಪಾರದ ವ್ಯಾಪ್ತಿಯನ್ನು ಆತ ಹೆಚ್ಚಿಸ್ತಾ ಹೋಗ್ತಾನೆ.
ಅವನು ವ್ಯಾಪಾರ ಮಾಡುವ ಸಾಮರ್ಥ್ಯವೂ ದಿನೇ ದಿನೇ ಹೆಚ್ಚುತ್ತೆ. ಗ್ರಾಹಕರ ಸಂಖ್ಯೆ ಏರಿಕೆ ಆಗುತ್ತೆ, ಅವನ ಬಂಡವಾಳ ಹೆಚ್ಚಾಗುತ್ತೆ. ಹೀಗೆ ಅವನ ವ್ಯಾಪಾರದ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಆ ಗಾತ್ರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಗ್ರಾಹಕರನ್ನ ಹುಡುಕಿ ಅವರ ಜೊತೆ ವ್ಯವಹಾರವನ್ನ ಕುದುರಿಸುವುದು ಬಹಳ ಮುಖ್ಯ. ಯೋಗ್ಯ ಗ್ರಾಹಕರ ಹುಡುಕಾಟ. ವ್ಯಾಪಾರದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುವಾಗಲೂ ಒಂದು ಶಿಸ್ತು ಅದರಲ್ಲಿ ಕಾಣಬೇಕು ನಾವು. ವ್ಯಾಪಾರದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುವ ಅಬ್ಬರದಲ್ಲಿ ವ್ಯಾಪಾರ ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥ ಸಂದರ್ಭಗಳು ನಮ್ಮವು ಆಗಬಾರದು. ಹೀಗಾಗಿ ನಾವು ವ್ಯಾಪಾರದ ಗಾತ್ರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಯೋಗ್ಯ ಗ್ರಾಹಕರನ್ನು ಹುಡುಕೊಳ್ಳಿಕ್ಕೆ ಈ ಪರಿಚಯ ಪತ್ರ ನಮಗೆ ಅಗತ್ಯವಾಗಿ ಬೇಕೇ ಬೇಕು. ಈ ಪರಿಚಯ ಪತ್ರದಿಂದ ಇನ್ನೂ ಒಂದು ಪ್ರಯೋಜನ ಏನಪ್ಪಾ ಅಂದ್ರೆ, ಇದು ಅನರ್ಹರನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ. ಈ ಪತ್ರ ನಾವು ವಿವರವನ್ನ ಬಯಸಿ ಇತರ ವ್ಯಕ್ತಿಗಳಿಗಾಗ್ಲಿ ಸಂಸ್ಥೆಗಳಿಗಾಗಲಿ ಬರೆದಂತಹ ಸಂದರ್ಭದಲ್ಲಿ ಹಲವಾರು ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಗಳು ಸಿಗ್ತವೆ ಗ್ರಾಹಕರ ಬಗ್ಗೆ. ಅವರ ಇತರ ವ್ಯಾಪಾರಿ ಸಂಸ್ಥೆಗಳ ಜೊತೆಗೆ ಅವರ ನಡಾವಳಿ ಹೇಗಿದೆ, ಸಕಾಲದಲ್ಲಿ ಅವರು ಹಣ ಸಂದಾಯ ಮಾಡತಕ್ಕಂತಹ ಪ್ರವೃತ್ತಿ, ಅವರ ಹಣಕಾಸಿನ ಟ್ರಾನ್ಸಾಕ್ಷನ್ಗಳು, ಹೀಗೆ ಹಲವಾರು ಮಾಹಿತಿಗಳನ್ನ ನಾವು ಅವರ ಜೊತೆ ವ್ಯವಹಾರ ಮಾಡುವ ಪೂರ್ವದಲ್ಲಿನೇ ಗಮನಿಸುವುದರಿಂದ ಅವನು ಅರ್ಹನೋ ಅನರ್ಹನೋ, ನಮ್ಮ ಸಂಸ್ಥೆಯ ಜೊತೆಗೆ ಆತ ವ್ಯಾಪಾರವನ್ನ ನಡೆಸಲಿಕ್ಕೆ ಅವನು ಅರ್ಹನೋ ಅಥವಾ ಅನರ್ಹನೋ ಅನ್ನುವ ನಿರ್ಣಯವನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮುಂಚಿತವಾಗಿನೇ ಅವನು ಅನರ್ಹನಾಗಿದ್ರೆ ಅವನ ಜೊತೆ ವ್ಯಾಪಾರವನ್ನ ವಹಿವಾಟನ್ನು ನಾವು ಸಾಧ್ಯ. ಹೀಗಾಗಿ ಅನರ್ಹ ಗ್ರಾಹಕರನ್ನು ಪತ್ತೆ ಹಚ್ಚಲಿಕ್ಕೆ ಈ ಪರಿಚಯ ಪತ್ರ ತುಂಬಾ ಅಗತ್ಯ. ಈ ಪರಿಚಯ ಪತ್ರಗಳು ಹಲವಾರು ಬಗೆಯಾಗಿವೆ. ಬೇರೆ ಬೇರೆ ವಿಷಯವನ್ನು ಒಳಗೊಂಡಿರ್ತಕ್ಕಂತಹ ಬೇರೆ ಬೇರೆ ವಿಷಯವನ್ನು ನಿರೀಕ್ಷೆ ಮಾಡತಕ್ಕಂತಹ ಪರಿಚಯ ಪತ್ರ. ಮೊದಲನೇದಾಗಿ ವಿವರ ತಿಳಿಯ ಬಯಸಿ ಬರೆದ ಪತ್ರ. ವಿವರ ನೀಡಿ ಬರೆದ ಪತ್ರ. ಮೇಲಿನ ಪತ್ರಕ್ಕೆ ಉತ್ತರವಾಗಿ ಎರಡನೇ ಪತ್ರ ವಿವರ ನೀಡಿ ಬರೆದ ಪತ್ರ. ಉದರಿ ಸೌಲಭ್ಯ ನೀಡಲು ಒಪ್ಪಿ ಬರೆದ ಪತ್ರ. ಮಂಜೂರಾತಿ, ಉದರಿಯನ್ನು ಕೊಡ್ಲಿಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸಿ ಬರೆದಂತಹ ಪತ್ರ. ಉದರಿ ಸೌಲಭ್ಯವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿ ಬರೆದಂತಹ ಪತ್ರ. ಗ್ರಾಹಕರ ಹೆಸರಿನಲ್ಲಿ ಹೊಸ ಖಾತೆಯನ್ನು ಆರಂಭಿಸಲು ಬರೆದಂತಹ ಪತ್ರ. ಹಳೆಯ ಲೆಕ್ಕವನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶದಿಂದ ಬರೆದಂತಹ ಪತ್ರ. ಹೀಗೆ ಒಂದು ಪರಿಚಯ ಪತ್ರ ಈ ಎಲ್ಲ 6 ಬಗೆಯ ಸಂಗತಿಗಳನ್ನ ವಿಷಯವನ್ನ ಒಳಗೊಂಡಿರ್ತವೆ. ಇವು ಭಿನ್ನ ಭಿನ್ನ, ಒಂದೊಂದರ ಮಾದರಿ, ಒಂದೊಂದರ ಬರಿತಕ್ಕಂಥ ನಮೂನೆ, ಬರಿತಕ್ಕಂಥ ಶೈಲಿ ವ್ಯತ್ಯಾಸವಿದೆ. ಈ ಪತ್ರಗಳ ನಮೂನೆಗಳನ್ನ, ಮಾದರಿಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ. ಈ ಪತ್ರಗಳ ಪ್ರಕಾರಗಳನ್ನ
ಸಂಕ್ಷಿಪ್ತವಾಗಿ ಆ ಪತ್ರ ಏನೇನು ಒಳಗೊಂಡಿದೆ ಆ ಹೆಸರೇ ಹೇಳುವ ಹಾಗೆ ವಿವರವನ್ನ ತಿಳಿಯ ಬಯಸಿ ಬರೆದ ಪತ್ರ. ಆ ಗ್ರಾಹಕನ ಏನೆಲ್ಲ ಮಾಹಿತಿಗಳನ್ನ ಇದು ತಿಳಿಯ ಬಯಸಿ ಬರೆದಂತಹ ಪತ್ರ ಆಗಿರುತ್ತೆ. ಅವನು ಇತರೆ ವ್ಯಾಪಾರ ಮಾಡ್ತಕ್ಕಂಥ ಇತರೆ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಯ 3-4 ಜನರ ಒಂದು ಮಾಹಿತಿಯನ್ನ ಕೇಳಿ ಅವರ ಜೊತೆ ನಾವು ಪತ್ರ ವ್ಯವಹಾರವನ್ನು ಮಾಡಿ ಅವನ ಬಗ್ಗೆ ಅವನ ಸ್ವಭಾವವನ್ನು ತಿಳ್ಕೊಳ್ಳುವ ನಿರೀಕ್ಷೆ ಈ ಪತ್ರದಲ್ಲಿ ಇರುತ್ತೆ. ವಿವರ ನೀಡಿ ಬರೆದ ಪತ್ರ ಅಂದ್ರೆ ಅವ್ರು ಕೇಳಿದ್ದಕ್ಕೆ ಪ್ರತಿಯಾಗಿ ಈತ ಯಾವೆಲ್ಲ ಮಾಹಿತಿಗಳನ್ನ ಒದಗಿಸ್ತಾನೆ ಅನ್ನೋದು ವಿವರ ನೀಡಿ ಬರೆದ ಪತ್ರ. ಅವನ ಮಾಹಿತಿಯನ್ನು ಎಲ್ಲವನ್ನ ಅವನ ವಿವರವನ್ನ ತಿಳಿದ ನಂತರದಲ್ಲಿ ಅವನಿಗೆ ಉದರಿ ಸೌಲಭ್ಯವನ್ನ ನೀಡಲಿಕ್ಕೆ ನಮ್ಮ ಸಮ್ಮತಿ ಇದ್ರೆ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಒಪ್ಪಿ ಆ ಗ್ರಾಹಕನಿಗೆ ಆ ಸಂಸ್ಥೆಗೆ ಬರೆದಂತಹ ಪತ್ರ. ಒಂದು ವೇಳೆ ಅವನ ಹಣಕಾಸಿನ ಸ್ಥಿತಿ ಉತ್ತಮವಾಗಿರದೇ ಇದ್ರೆ ಅವನು ನಂಬಿಕಾರ್ಹ ವ್ಯಕ್ತಿ ಆಗದೇ ಇದ್ರೆ ಉದರಿ ಸೌಲಭ್ಯವನ್ನು ಕೊಡಲು ನಿರಾಕರಿಸಿ ಕೂಡ ಅವನಿಗೆ ಮರಳಿ ಪತ್ರವನ್ನು ಬರೆಯೋದು ಆ ಸಂಸ್ಥೆಯ ಒಂದು ಜವಾಬ್ದಾರಿ. ಹೊಸ ಗ್ರಾಹಕನ ಹೆಸರಿನಲ್ಲಿ ಖಾತೆಯನ್ನ ತೆರೀತಕ್ಕಂಥ ಅದ್ರ ವಾಣಿಜ್ಯವನ್ನ ವಿಸ್ತಾರ ಮಾಡಲಿಕ್ಕೆ ಹೊಸ ಗ್ರಾಹಕರನ್ನು ಗುರುತಿಸಿ ಅವರ ಹೆಸರಿನಲ್ಲಿ ಹೊಸ ಉದರಿ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಅಥವಾ ಯಾವುದೋ ಸುಮಾರು ವರ್ಷಗಳ ಹಿಂದೆ ನಮ್ಮ ಗ್ರಾಹಕನಾಗಿದ್ದು ಈಗ ಸ್ಥಗಿತವಾಗಿರ್ತಕ್ಕಂತಹ ಗ್ರಾಹಕ, ಅವನ ವ್ಯವಹಾರ ಕುಂಠಿತಗೊಂಡಿರುತ್ತೆ. ಅದರ ಕಾರಣಗಳನ್ನು ತಿಳಿದು ನಾವು ಪುನಃ ಅವನನ್ನ ನಮ್ಮ ವಾಣಿಜ್ಯದ ಮುಖ್ಯವಾಹಿನಿಗೆ ತರತಕ್ಕಂತಹ ಕೆಲಸ ಈ ಹಳೆಯ ಲೆಕ್ಕವನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶದ ಪತ್ರದ ಮೂಲಕ ನಡೆಯುತ್ತೆ. ಹೀಗೆ ಈ ಪರಿಚಯ ಪತ್ರದ ಈ 6 ಬಗೆಯ ಪತ್ರಗಳು ಕೂಡ ಬಹಳ ಮುಖ್ಯ ಒಂದು ಸಂಸ್ಥೆಗೆ. ಇಷ್ಟು ವಿಚಾರಗಳು ಈ ಪರಿಚಯ ಪತ್ರವನ್ನ ಕುರಿತಾಗಿ. ಈ ಒಂದು ಅವಧಿಯನ್ನು ಆಧರಿಸಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಹೀಗಿವೆ. ಮೊದಲನೇದು, ವಾಣಿಜ್ಯ ಪತ್ರದ ಪ್ರಕಾರಗಳು ಇವು ಆಯ್ಕೆಗಳು: ವಿಕ್ರಯ ಪತ್ರ, ಉದರಿ ಪತ್ರ, ಆಕ್ಷೇಪಣೆ ಪತ್ರ, ಮೇಲಿನ ಎಲ್ಲವೂ. ಸರಿಯಾದಂತ ಉತ್ತರ ಈ ಮೇಲಿನ ಎಲ್ಲವೂ. ಅಂದ್ರೆ ವಾಣಿಜ್ಯ ಪತ್ರದ ಪ್ರಕಾರಗಳು ವಿಕ್ರಯ ಪತ್ರವೂ ಹೌದು, ಉದರಿ ಪತ್ರವೂ ಹೌದು, ಆಕ್ಷೇಪಣೆ ಪತ್ರವೂ ಹೌದು. ಇವೆಲ್ಲವೂ ವಾಣಿಜ್ಯ ಪತ್ರದ ಪ್ರಕಾರಗಳೇ. ಪ್ರಶ್ನೆ 2, ಹಣಕಾಸಿನ ಸ್ಥಿತಿ, ವ್ಯವಹಾರ ಪದ್ಧತಿ ಇತ್ಯಾದಿಗಳ ಕುರಿತು ಮಾಹಿತಿಯುಳ್ಳ ಪತ್ರ ಇದು. ವಸೂಲಿ ಪತ್ರ, ಆಯಾತ ನಿರ್ಯಾತ ಪತ್ರ, ಆದೇಶ ಪತ್ರ, ಪರಿಚಯ ಪತ್ರ. ಯಾವುದು ಸರಿಯಾದಂತ ಉತ್ತರ? ಸರಿ ಉತ್ತರ ಪರಿಚಯ ಪತ್ರ. ಹಣಕಾಸಿನ ಸ್ಥಿತಿ ಮತ್ತು ವ್ಯವಹಾರ ಪದ್ಧತಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡತಕ್ಕಂಥ ಪತ್ರ ಪರಿಚಯ ಪತ್ರವೇ ವಿನಃ ಈ ಉಳಿದಂತಹ ಇತರ ಪತ್ರಗಳು ಅಲ್ವೇ ಅಲ್ಲ. ಪ್ರಶ್ನೆ 3, ಸಾಲಗಾರನ ಮುಖ್ಯ ಗುಣಗಳು ಇವು. 1, ಬಂಡವಾಳ, ಸಾಮರ್ಥ್ಯ, ಶೀಲ, ಮೇಲಿನ ಎಲ್ಲವೂ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 4, ಹಳೆಯ ಲೆಕ್ಕವನ್ನ ಪುನರುಜ್ಜೀವನಗೊಳಿಸುವ ಉದ್ದೇಶವಿದು. 1, ವ್ಯವಹಾರ ವಿಸ್ತರಣೆ. 2ನೇ ಆಯ್ಕೆ ಗ್ರಾಹಕ ಸ್ನೇಹಿ ವ್ಯವಸ್ಥೆ. 3ನೇ ಆಯ್ಕೆ ಗ್ರಾಹಕರ ಅನಾನುಕೂಲತೆಯ ನಿವಾರಣೆ. ಮೇಲಿನ ಎಲ್ಲವೂ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ. ಹಳೆಯ ಲೆಕ್ಕವನ್ನ ಪುನರುಜ್ಜೀವನಗೊಳಿಸತಕ್ಕಂಥ ಉದ್ದೇಶ ಇರೋದು ಈ 3 ಕಾರಣಗಳಿಂದಾಗಿ. ಹೀಗಾಗಿ ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ. ಈ ಒಂದು ಘಟಕಕ್ಕೆ ಪರಾಮರ್ಶನ ಗ್ರಂಥವಾಗಿ ನಾವು HSK ಅವರ ವ್ಯವಹಾರಿಕ ಕನ್ನಡ, ಡಾಕ್ಟರ್ NV ಕೊಂಗಾಡ್ ಅವರ ವ್ಯವಹಾರಿಕ ಕನ್ನಡ ಹಾಗೂ ಮುರಳೀಧರ್ ಹಾಗೂ ಟಿ ಯಲ್ಲಪ್ಪರವರ ವ್ಯವಹಾರಿಕ ಕನ್ನಡ ಮತ್ತು ಸಂವಹನ ಕನ್ನಡವನ್ನ
ಆಧಾರ ಗ್ರಂಥಗಳಾಗಿ ಬಳಸಬಹುದು. ಧನ್ಯವಾದಗಳು.